ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ತಿಂಗಳ ಹಿಂದೆಯೇ ಹೊಡೆದಾಟದಲ್ಲಿ ರಹೀಂ ಭಾಗಿಯಾಗಿದ್ದ. 3 ಹಿಂದೂ ಯುವಕರ ಮೇಲೆ ಹಲ್ಲೆಗೈದಿತ್ತು ಈ ತಂಡ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ತಿಂಗಳ ಹಿಂದೆಯೇ ಹೊಡೆದಾಟದಲ್ಲಿ ರಹೀಂ ಭಾಗಿಯಾಗಿದ್ದ ಎಂಬ ಮಾಹಿತಿ ಲಭ್ಯ ಆಗಿದೆ. 3 ಹಿಂದೂ ಯುವಕರ ಮೇಲೆ ಈ ತಂಡ ಹಲ್ಲೆಗೈದಿತ್ತು. ಅಬ್ದುಲ್ ರಹೀಂ ಮತ್ತು ಇತರರು ಸೇರಿ ರಸ್ತೆ ಮಧ್ಯೆ ಹಲ್ಲೆಯನ್ನ ಮಾಡಿದ್ರು ಎಂಬ ಮಾಹಿತಿ ಲಭ್ಯ ಆಗಿದೆ. ಕೊಳತ್ತ ಮಜಲಿನ ಅಡ್ಡೂರಿನಲ್ಲಿ 2 ತಿಂಗಳ ಹಿಂದೆ ಈ ಘಟನೆ ನಡೆದಿತ್ತು. ಮರಳು ಸಾಗಾಟ ವಿಚಾರದಲ್ಲಿ ಹಲ್ಲೆಗೈದಿದ್ದ ರಹೀಂ ತಂಡ ಅದೇ ದ್ವೇಷಕ್ಕೆ ಅಬ್ದುಲ್ ರಹೀಂ ಮೇಲೆ ಪ್ರತೀಕಾರದ ಶಂಕೆ ಈಗ ವ್ಯಕ್ತ ಆಗ್ತಾ ಇದೆ. ಕೊಲೆ ಕೇಸ್ ಸಂಬಂಧ ಈಗಾಗಲೇ 3ರನ್ನ ಖಾಕಿ ವಶಕ್ಕೆ ಪಡ್ಕೊಂಡಿದೆ. ಹಲ್ಲೆ ಘಟನೆ ಸಂಬಂಧಿಸಿ ಪೊಲೀಸರ ನಿರ್ಲಕ್ಷ್ಯದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಜಾಲತಾಣದಲ್ಲಿ ವೈರಲ್ ಆಗ್ತಿರೋ ರಹೀಂ ಹಲ್ಲೆ ಎಂಬ ವಿಡಿಯೋ, ಗಲಾಟೆಯಲ್ಲಿ ಕೊಲೆಯಾದ ರಹೀಂ ಭಾಗಿ ಎನ್ನಲಾದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. 2 ತಿಂಗಳ ಹಿಂದೆಯೇ ಹೊಡೆದಾಟದಲ್ಲಿ ಈ ರಹೀಂ ಏನಿದ್ದಾರೆ, ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಕೊಲೆ ಆಗಿತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾದಂತಹ ರಹೀಂ 2 ತಿಂಗಳ ಹಿಂದೆಯೇ ಹೊಡೆದಾಟದಲ್ಲಿ ಭಾಗಿಯಾಗಿದ್ದ. 3 ಹಿಂದೂ ಯುವಕರ ಮೇಲೆ ಅವರ ತಂಡ ಏನಿತ್ತು ಅದು ಹಲ್ಲೆಯನ್ನ ಮಾಡಿತ್ತು. ಅಬ್ದುಲ್ ರಹೀಂ ಮತ್ತು ಇತರರು ಸೇರಿ ರಸ್ತೆ ಮಧ್ಯೆ ಹಲ್ಲೆಯನ್ನ ಮಾಡಿರುವ ದೃಶ್ಯ ಪವರ್ ಟಿವಿಗೂ ಕೂಡ ಲಭ್ಯ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈ ವಿಡಿಯೋ ಎಲ್ಲೆಡೆ ಹರಿದಾಡ್ತಾ ಇದೆ. ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇನ್ನು ಮರಳು ಸಾಗಾಟ ವಿಚಾರದಲ್ಲಿ ರಹೀಂ ತಂಡ ಆ ಹಿಂದೂ ಯುವಕರ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಅದೇ ದ್ವೇಷಕ್ಕೆ ಅಬ್ದುಲ್ ರಹೀಂ ಮೇಲೆ ಪ್ರತೀಕಾರದ ಶಂಕೆ ಈಗ ವ್ಯಕ್ತ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ. ಅಬ್ದುಲ್ ರಹೀಂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಳೆ ದ್ವೇಷದಿಂದಲೇ ಕೊಲೆ ಮಾಡಿರುವ ಶಂಕೆ ವ್ಯಕ್ತ ಆಗ್ತದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಿಚಾರವಾಗಿ? ಸದ್ಯಕ್ಕೆ ಒಂದು ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಅಬ್ದುಲ್ ರಹಿಮಾನ್ ಕೂಡ ಅದರಲ್ಲಿ ಇರುವಂತದ್ದು, ಮತ್ತೆ ಇತರರು, ಅಬ್ದುಲ್ ರಹೀಂ ಮತ್ತು ಆತನ ಸಂಘಟಕರು ಇತರರು ಸೇರ್ಕೊಂಡು 3 ಮಂದಿ ಹಿಂದೂ ಯುವಕರಿಗೆ ಹಲ್ಲೆ ನಡೆಸ್ತಾ ಇದ್ದಾರೆ. ಈ ಹಲ್ಲೆ ಕೃತ್ಯ 3 ತಿಂಗಳ ಹಿಂದೆ ಆಗಿರುವಂತ ಘಟನೆ ಅನ್ನೋ ಮಾಹಿತಿ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಇದರ ಬಗ್ಗೆ ಮಂಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಅದರ ಜೊತೆಗೆ ಆ ಪೊಲೀಸರು ಅದರ ಬಗ್ಗೆ ಬೇರೆ ಯಾರು ಅವರನ್ನು ಬಂಧನ ಪ್ರಕ್ರಿಯೆ ಆಗಿರ್ಲಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಮರಳು ಸಾಗಾಟದ ವಿಚಾರದಲ್ಲಿ ಈ ಒಂದು ಹಲ್ಲೆ ಆಗಿತ್ತು ಅನ್ನೋ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತದ್ದು. ಹೀಗಾಗಿ ಆ ಮರಳು ಸಾಗಾಟದ ಅದೇ ಹಳೆ ದ್ವೇಷದಲ್ಲಿ ಈಗ ಈ ಕೊಲೆ ಕೃತ್ಯ ನಡೆದಿದ್ಯಾ ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಪೊಲೀಸರು ಸದ್ಯಕ್ಕೆ 3 ಯಾರು ಕೃತ್ಯಗೈದ 3 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಆದರೆ ಯಾವ ಕಾರಣಕ್ಕಾಗಿ ಈ ಒಂದು ಕೃತ್ಯ ಆಗಿದೆ ಅಥವಾ ಇದರಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಇನ್ನು ಕೂಡ ಪೊಲೀಸರು ಅಧಿಕೃತವಾಗಿ ಮಾಹಿತಿ ಇನ್ನು ಕೂಡ ಕೊಟ್ಟಿಲ್ಲ. ಅದರ ಬಗ್ಗೆ ನಿನ್ನೆಯಷ್ಟೇ ಎಡಿಜಿಪಿ ಆರ್ ಹಿತೇಂದ್ರ ಮಂಗಳೂರಿಗೆ ಆಗಮಿಸಿದ್ದಾರೆ. ಮಂಗಳೂರಿನಲ್ಲಿ ಹೇಳಿಕೆ ನೀಡಿದ ಸಂದರ್ಭದಲ್ಲಿ ಕೂಡ ನಾವು ಖಚಿತವಾಗಿ ಹೇಳ್ತೀವಿ, ಮತ್ತೆ ಸದ್ಯಕ್ಕೆ ಬಹಳಷ್ಟು ಮಾಹಿತಿಗಳನ್ನು ನಾವು ಸಂಗ್ರಹ ಮಾಡಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅದರ ಜೊತೆಗೆ ಯಾರು ಕೃತ್ಯ ಎಸಗಿದ್ದಾರೆ ಮತ್ತು ಯಾಕಾಗಿ ಕೃತ್ಯ ಎಸಗಿದ್ದಾರೆ ಅನ್ನೋದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೇವೆ. 5 ಪೊಲೀಸ್ ತಂಡಗಳು ಇದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೇವೆ ಅನ್ನೋ ಮಾಹಿತಿಯನ್ನು ಕೂಡ ಹಿತೇಂದ್ರ ಅವರು ನೀಡಿದ್ದರು. ಸದ್ಯಕ್ಕೆ ಈ ವಿಡಿಯೋ ವೈರಲ್ ಆಗಿರುವ ಕಾರಣದಿಂದಾಗಿ ಈ ಹಿಂದೆಯೇ ಇವರ ಮಧ್ಯೆ ಒಂದು ದ್ವೇಷ ಇತ್ತ ಅನ್ನೋ ಒಂದು ಶಂಕೆಗೆ ಕಾರಣ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಗಿರಿಧರ್ ಶೆಟ್ಟಿ ನಿಮ್ಮೆಲ್ಲ ಮಾಹಿತಿಗಾಗಿ.